ಇವರೆಲ್ಲ ನನ್ನ ದುಬೈ ಫ್ರೆಂಡ್ಸು. ಆ್ಯಕ್ಚುಲಿ ಇವಾಗ ದುಬೈಯಲ್ಲಿ ಬಿಸ್ನೆಸ್ ಇಲ್ಲ ಅಂತೇಳಿ ಎಲ್ಲರೂ ಇಂಡಿಯಾಗೆ ಬಂದುಬಿಟ್ಟಿದ್ದಾರೆ. ಸೊ ಆ ವಾರ್ ಆಗ್ತಿರೋದ್ರಿಂದ ವಾರ್ ಇನ್ನೇನು ಈ ಮಂತ್ ಎಂಡಲ್ಲಿ ಏನಾದರೂ ಆಗ್ಬೋದು, ಕ್ಲಿಯರ್ ಆಗ್ಬೋದು ಅಂತ ಇಂಟಿಮೇಷನ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನ ಎಲ್ಲರೂ ಇಲ್ಲಿ ಗ್ಯಾದರ್ ಮಾಡಿದ್ದಾರೆ. ಇದು ನಿಜಾಮಾಬಾದಲ್ಲಿ. ಆ್ಯಕ್ಚುಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ನಿಜಾಮಾಬಾದು, ಆಂಧ್ರ, ತಮಿಳ್ನಾಡು, ನಾರ್ತ್ ಸೈಡು ಹುಡುಗಿರಾಗ್ಬೋದು, ಬೇರೆ ಬೇರೆ ಕಂಟ್ರೀಸು 96 ಕಂಟ್ರೀಸು. ಆ 96 ಕಂಟ್ರೀಸಿಂದನೂ ಎಲ್ಲರೂ ನನಗೆ ವಿಡಿಯೋ ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟಲ್ಲಿದ್ದಾರೆ. ಅಷ್ಟು ಜನ, ಮೋರ್ ದೆನ್ 4500 ಎಂಪ್ಲಾಯೀಸ್ನ ನಾನು ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಅಷ್ಟು ಜನ ಡೇಟಾಬೇಸ್ ನನ್ನ ಹತ್ರ ಇದೆ. ನನ್ನ ಇಂಟರ್ನ್ಯಾಷನಲ್ ಕಲೀಗ್ಸ್ ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡಿದ್ದು ಹುಡುಗಿರು ಎಲ್ಲರೂ ಇದ್ದಾರೆ. ಅಷ್ಟೇ ಪ್ರೀತಿ ವಿಶ್ವಾಸ ನನಗೆ ತೋರಿಸ್ತಾರೆ. ನಾನು ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಆದ್ರೂ ನನಗೆ ದುಬೈ ನನ್ನ ಜೀವನ ರೂಪಿಸಿ ಕೊಟ್ಟಿದ್ದ ಅಂತ ಒಂದು ಜೀವನ ಅದು ನನಗೆ. ಸೊ ನನಗೆ ತುಂಬ ಎಮೋಷನ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಹಲವು ಬರ್ತಾಯಿದೆ. ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾನು ತುಂಬ ಕಂಟ್ರೋಲ್ ಮಾಡ್ಕೊತೀನಿ. ಏರ್ಪೋರ್ಟಿಗೆ ಹೋಗೋದಾಗ್ಬೋದು, ಇಲ್ಲ ಇವ್ರುಗಳ ಜೊತೆ ಮಾತಾಡೋದಾಗ್ಬೋದು. ಇವ್ರುಗಳು ಇನ್ನು ತಮಿಳ್ನಾಡು ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾರ್ತ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಕಾಲ್ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಇವಾಗ ನೀವೇನು ನಗು ನೋಡ್ತೀರಾ, ಆ ನಗೋದು ಹಿಂದೆ ಇತ್ತು. ಆಗಿದ್ಮೇಲೆ ನಗು ಬಂದಿರೋ ಅಂಥದ್ದು. ಸೊ ಈ ರೀತಿ ತುಂಬ ಎಮೋಷನು. ಬ್ಯಾಂಗ್ಳೂರ್ಗಿಂತ ನನಗೆ ನನ್ನ ದುಬೈಯಲ್ಲಿ ತುಂಬ ಒಂದು ಜೀವನ ಕೊಟ್ಟಿದ್ದಂಥ ಒಂದು ಲೈಫ್ ನಂದು. ತುಂಬ ಫೀಲ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಸತಿ ಮರಿಬೇಕು ಅನಿಸುತ್ತೆ, ಅದು ಆಗೋದಿಲ್ಲ. ಆ್ಯಕ್ಚುಲಿ ನಾನು ಇವರೆಲ್ರಿಗಿಂತ ಟಾಪಲ್ಲಿ ಇದ್ದಿದ್ದಂಥ ಒಂದು ಪೊಸಿಷನು. ನನ್ನ ಸೀಟಲ್ಲಿ ಕುತ್ಕೊಂಡ್ರೆ ಆ ಒಂದು ಪೊಸಿಷನ್ನ, ಆ ಸೀಟಿಗೆ ಮರ್ಯಾದೆ ಕೊಡ್ತಿದ್ದೆ. ಆ ಸೀಟಿಂದ ಬಂದಾಗಿದ್ಮೇಲೆ, ಔಟ್ಸೈಡ್ ಬಂದಮೇಲೆ ಇವರೆಲ್ಲರೂ ನನ್ನ ಫ್ಯಾಮಿಲಿಗಿಂತ ಹೆಚ್ಚು ಆ ಒಂದು ಸೀಟಲ್ಲಿ ಇದ್ದಿದ್ದು. ಅವರು ನನಗೆ ಮೇಡಮ್ ಅಂತ ಕರೆಯೋರು, ವೇಣಿ ಅಂತ ಕರೆಯೋರು. ಸೊ ಆ ಸೀಟಲ್ಲಿದ್ದರೆ ಆ ಸೀಟಿಗೆ ಮರ್ಯಾದೆ ಕೊಡಬೇಕು ಅಂತೇಳಿ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಿದೆ ಅಷ್ಟು ಸ್ಟ್ರಿಕ್ಟ್ ಪಾಲಿಸಿ, ನನ್ನ ರೂಲ್ಸು ರೆಗ್ಯುಲೇಷನ್ಸ್ ಮಾಡ್ತಿದ್ದೆ. ಇವರೆಷ್ಟೇ ಕ್ಲೋಸ್ ಇದ್ದರೂ ಕೂಡ HODs ಎಲ್ಲ ಇರೋರು, ಕೆಲವ್ರು ಅನ್ನೋರು ಇವ್ರು ಕ್ಲೋಸ್ ಇದ್ದಾರೆ, ಅವ್ರು ಕ್ಲೋಸ್. ಯಾರ ಹತ್ರ ನಾನು ಕ್ಲೋಸ್ ಇರ್ತಾ ಇರಲಿಲ್ಲ. ಕೆಲಸ ಅಂದಮೇಲೆ ಕೆಲಸ, ಸ್ಟ್ರಿಕ್ಟ್ ಅಂದಮೇಲೆ ಸ್ಟ್ರಿಕ್ಟು. ಆಫೀಸಲ್ಲಿ ಆ ಸೀಟಿಗೆ ಮರ್ಯಾದೆ ಕೊಡಬೇಕು, ಆ ಸೀಟಿಗೆ ಮರ್ಯಾದೆ ಕೊಡ್ತಿದ್ದೆ. ಅದರಿಂದ ಆಚೆ ಬಂದಮೇಲೆ ಫ್ರೆಂಡ್ಸು. ಅದೆಷ್ಟೇ ನಾನು ದೊಡ್ಡ ಪೊಸಿಷನ್ ಇದರಲ್ಲಿ ಇದ್ರೂ ಇವರೆಲ್ಲ ನನ್ನ ಕೆಳಗಡೆ ಕೆಲಸ ಮಾಡೋ ಹುಡುಗರಾದರೂ ಕೂಡ ಯಾರೂ ನಾನು ಆ ರೀತಿ ಟ್ರೀಟ್ ಮಾಡ್ತಾಯಿರಲಿಲ್ಲ. ನನಗೆ ಪ್ರತಿದಿನ ನನಗೆ ಊಟ ತಂದುಕೊಡೋರು, ಅವ್ರ ರೂಮ್ಗಳಲ್ಲಿ ಮಾಡಾಕೋರು ನನಗೆ. ನಾನು ಒಂದು ದಿನ ಸಾಯಂಕಾಲ ಊಟ ಮಾಡಿಲ್ಲ ಅಂದರೆ ನನ್ನ ರೂಮ್ ಹತ್ರ ಬಂದು ನಾನು ಹೋಗಿ ಅವ್ರ ರೂಮ್ಗಳಲ್ಲಿ ತಿನ್ನೋವ್ರಿಗೂ ಅವ್ರು ಯಾರೂ ತಿಂತಾ ಇರಲಿಲ್ಲ. ಕೆಲವೊಂದು ಸತಿ ಸಿಟ್ಟು ಮಾಡ್ಕೊಂಡಿರ್ಬೋದು ಆ ಟೈಮಲ್ಲೆಲ್ಲ. ಅಷ್ಟು ಒಂದು ಪ್ರೀತಿ ವಿಶ್ವಾಸ ಅಂದರೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ನನಗೆ. ಒಂದಿನ ನನಗೆ ಹೀಗೇ ಪೇರೋಲ್ ಟೈಮು, ನಾನು ಇದ್ದಿದ್ದು HR ಅಲ್ಲಿ. ಇಷ್ಟು ಜನ ಡೇಟಾಬೇಸು ನೋಡಬೇಕಾದಾಗ ತುಂಬ ಪ್ರೆಷರ್ ಆಗೋದು ನನಗೆ. ಆ್ಯಕ್ಚುಲಿ ಪೇರೋಲ್ ಟೈಮ್, ಸ್ಯಾಲ್ರೀಸ್ ಟೈಮು ತುಂಬ ಸೆನ್ಸಿಟಿವ್ ಮ್ಯಾಟರ್ ಅಲ್ವಾ. ಸೊ ಡೇ ಆ್ಯಂಡ್ ನೈಟು 3-4 ಡೇಸ್ ವರ್ಕ್ ಮಾಡ್ತಾ ಇರ್ತೀರಿ ನಾವು, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರ್ತೀರಿ ಪೇರೋಲ್ ಟೈಮಲ್ಲಿ. ಆವಾಗ ಪ್ರವೀಣ್ದು ಬರ್ಡೇ ಆ ಟೈಮಲ್ಲಿ ಹೋಗಿದ್ದೆ. ಅವರು ಉಪ್ಪೇನೋ ಹಾಕಿರಲಿಲ್ಲ ಅನಿಸುತ್ತೆ, ಉಪ್ಪು ಯಾವುದೋ ಇದರಲ್ಲಿ ತುಂಬ ಹಾಕ್ಕೊಂಡು ತಿಂದ್ಬಿಟ್ಟಿದ್ದೀನಿ, ತಲೆ ಸುತ್ತು ಬಂದು ಬಿಡೋಗ್ಬಿಟ್ಟೆ. ಒಂಚೂರು ಮಿಸ್ ಆಗಿದ್ರು ಅವ್ರು ಅಂತ ಇದ್ರು ನೋಡಿ, ನಾನು ಹೋಗಿ ಶೂರು ಇದಕ್ಕೆ ಬಿದ್ದೋಗ್ಬಿಡ್ತಾಯಿದ್ದೇವೆ ಅಲ್ಲಿಟ್ಟಿದ್ದೊಂದು ಬಾಕ್ಸಿಗೆ, ಬಾಕ್ಲೂ ಇತ್ತು, ಶೂ ಬಾಕ್ಸಿನೂ ಇತ್ತು. ಎರಡಿಗೂ ಬಿದ್ದು ನನ್ನ ತಲೆ ಇದಾಗ್ತಾಯಿತ್ತು. ಆ ಟೈಮಲ್ಲಿ ಪ್ರವೀಣ್ ನನ್ನನ್ನು ಇರ್ಕೊಂಡ್ರು. ಆಮೇಲೆ ರಾಜು ಒಳ್ಳೆ ಬಾಹುಬಲಿ ಥರ ನನ್ನನ್ನು 4th ಫ್ಲೋರಿಂದ ಗುಡುಗುರು ಅಂತ ಹೇಳ್ಕೊಂಬಂದು ಆ್ಯಂಬುಲೆನ್ಸ್ ಕರ್ಕೊಂಡೋಗಿ, ಆಮೇಲೆ ಫಿಲಿಪಿನೋ ಹುಡುಗಿ ಬಂದು, ನಾನೊಬ್ಬಳೇ ಇಂಡಿಯನ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದು, ಟಾಪಲ್ಲಿ ಇದ್ದಿದ್ದು ನಾನೊಬ್ಬಳೇ. ಅಷ್ಟು ಜನ ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಇಷ್ಟು ಜನ ನನ್ನ ಇಂಡಿಯನ್ ಫ್ರೆಂಡ್ಸು ನನ್ನನ್ನು ತುಂಬ ಲವ್ ಮಾಡ್ತಾಯಿದ್ರು, ತುಂಬ ಪ್ರೀತಿ ವಿಶ್ವಾಸ, ಸಪೋರ್ಟಿವ್ ಆಗಿರ್ತಾಯಿದ್ರು. ಇವರೆಲ್ಲ ನನಗಿಂತ ಚಿಕ್ಕವರು. ಆ್ಯಕ್ಚುಲಿ ನಾನು ವರ್ಕ್ ಮಾಡಿದ್ದು 5 ಸ್ಟಾರ್ ಪ್ರಾಪರ್ಟಿಯಲ್ಲಿ. ಒಂದು 18 ಇಯರ್ಸಲ್ಲಿ 3 ಹೋಟೆಲ್ಸೇ ನಾನು ಚೇಂಜ್ ಮಾಡಿರೋ ಅಂಥದ್ದು. ಸೊ ಎಲ್ಲ 5 ಸ್ಟಾರ್ ಪ್ರಾಪರ್ಟಿ. ಹಾಸ್ಪಿಟಾಲಿಟಿ ಸೆಕ್ಟರ್ ಅಂದರೆ ಹಾಸ್ಪಿಟಲ್ ಅಂತಾರೆ, ಆ್ಯಕ್ಚುಲಿ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂದರೆ ಹೋಟೆಲ್ ಇಂಡಸ್ಟ್ರಿಗೂ ಕರಿತೀರಿ. ಸೊ ಹಾಗಾಗಿ ನಾನು ಟಾಪ್ ಪೊಸಿಷನಲ್ಲಿದ್ದು ಇವ್ರನ್ನೆಲ್ಲ ಅಷ್ಟು ಪ್ರೀತಿ ವಿಶ್ವಾಸ ನಾನು ಕೊಡೋರು. ಯಾಕಂದರೆ ನಾನು ಒಬ್ಬಳೇ ಇಂಡಿಯನ್ ಮ್ಯಾನೇಜ್ಮೆಂಟ್ ಟಾಪಲ್ಲಿದ್ದಿದ್ದು. ಸೊ ಇವರು ನನಗೆ ಸಪೋರ್ಟಿವ್ ಆಗಿದ್ದರು, ನಾನು ಅವರಿಗೆ ಸಪೋರ್ಟಿವ್ ಆಗಿದ್ದೆ.
ಆಮೇಲೆ ಇವರಿಷ್ಟೂ ಜನ ಮದುವೆಗಳಿಗೂ ನಾನು ಹೋಗ್ತಿದ್ದೆ. ಅವ್ರ ಮದುವೆಗಳಿಗೆ ಒಂದೊಂದು ವಾರ ಅವ್ರ ಮನೆಗಳಲ್ಲಿ ಹೋಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಅವ್ರ ಮನೇಲೂ ಅಷ್ಟೇ, ಪ್ರತಿಯೊಂದು ಸ್ಟೇಟಲ್ಲೂ ಅಷ್ಟೇ, ಪ್ರತಿಯೊಂದು ನನ್ನ ಜೊತೆ ಕೆಲಸ ಮಾಡಿರೋ ಅಷ್ಟೂ ಜನ ಹುಡುಗ ಹುಡುಗಿ ಮದುವೆಗಳಿಗೆ ಒಂದು ವಾರದ ಮುಂಚೆ ಹೋಗಿ ನನ್ನ ಮದುವೆಗಳ ಸೆಲೆಬ್ರೇಟ್ ಮಾಡಿದ್ದೀನಿ. ಅವ್ರ ಮನೇಲಿ ಒಂದೊಂದು ವಾರ ಅವ್ರ ಮನೇಲಿ ಹಬ್ಬಗಳು ರೀತಿಯಲ್ಲಿ ಅವ್ರ ಮದುವೆಗಳಿರ್ತಾಯಿತ್ತು. ನಾನು ಹೋಗಿದ್ದೀನಿ ಅಂದರೆ ಇನ್ನೂ ಜಾತ್ರೆನೇ ಮಾಡೋರು. ನನಗೆ ಆ ಬಾಗಿನ ಕೊಡೋದಾಗ್ಬೋದು, ಅವ್ರ ಪ್ರೀತಿ ವಿಶ್ವಾಸ ಆಗ್ಬೋದು, ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ. ಆ ಒಂದು ಸ್ವೀಟ್ ಮೆಮೊರೀಸ್ ಎಲ್ಲ ಕೆಲವೊಂದೆಲ್ಲ ಇತ್ತು ನನ್ನ ಹತ್ರ. ಬಟ್ ಹಾಲೇ ಫೇಸ್ಬುಕ್ಕಲ್ಲಿ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಹೋಯಿತು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಉಳ್ಕೊಂಡಿದ್ದೆ. ತುಂಬಾ ಫೀಲ್ ಆಗುತ್ತೆ. ಸೊ ಇವ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಮಾತೇ ಇಲ್ಲಪ್ಪ. ನನಗೆ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ನನಗೆ ಈ ರೀತಿ ಒಂದು ಸಂಬಂಧ ವಿಶ್ವಾಸ ಇಲ್ಲದೆ ಇರ್ಬೋದು. ನನ್ನ ಸ್ವಂತ ರಕ್ತ, ನನ್ನ ಫ್ರೆಂಡ್ಸ್ಗಳು. ಬಟ್ ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಳ್ಬೇಡಿ, ನನ್ನ ಬ್ಯಾಂಗ್ಳೂರ್ ಫ್ರೆಂಡ್ಸು ನೀವು ಇದ್ದೀರಾ. ಬಟ್ ನೀವುಗಳು ಫಸ್ಟು ನನಗೆ. ಬಟ್ ಇವ್ರುಗಳು ನಾನು ದುಬೈಗೆ ಹೋಗ್ಬೇಲೇನೆ ಇರೋದು. ಬಟ್ ಇವ್ರುಗಳು ನನಗೆ ಜಾಸ್ತಿ ಆ ಒಂದು ವಿಶ್ವಾಸ ಪ್ರೀತಿ. ಯಾಕಂದರೆ ನಾವು ದುಬೈಯಲ್ಲಿ ಹೋಗ್ತೀರಿ, ಎಲ್ಲರೂ ಬಿಟ್ಟು ಅಲ್ಲಿ ಒಬ್ಬರೊಬ್ಬರೇ ಇರ್ತೀರಿ. ಸೊ ಅವಾಗ ಈ ಒಂದು ಸಂಬಂಧ ಬೆಳ್ಕೊಳ್ಳೋ ಅಂಥದ್ದು. ಸೊ ಆ ಒಂದು ಬಾಂಡಿಂಗ್ ಜಾಸ್ತಿ ಅಂದರೆ ತುಂಬಾ ಜಾಸ್ತಿ ಇತ್ತು. ಈಗಲೂ ಅಷ್ಟೇ ಅವ್ರ ಫ್ಯಾಮಿಲಿ ಆಗ್ಬೋದು, ನಮ್ಮ ಫ್ಯಾಮಿಲಿ ಆಗ್ಬೋದು, ಎಲ್ಲರೂ ಆ ಮಾತೇ ಇಲ್ಲಪ್ಪ. ಅಷ್ಟು ಆ ಬಾಂಡಿಂಗ್ ಹೆಂಗೆ ಫ್ರೆಂಡ್ಶಿಪ್ ಇದೆ ಅಂದರೆ ಆಂಧ್ರ ಅಲ್ಲ, ತಮಿಳ್ನಾಡು, ನಾರ್ತಲ್ಲೂ ಅಷ್ಟೇ ಆ ರೀತಿ ಒಂದು ಬಾಂಡಿಂಗಲ್ಲಿದೆ. ನನಗೆ ಬ್ಯಾಂಗ್ಳೂರಲ್ಲೂ ಈ ರೀತಿ ಒಂದು ಬಾಂಡಿಂಗ್ ಫ್ರೆಂಡ್ಸ್ ಇಲ್ಲ. ಬಟ್ ನನಗಿರೋದೇ ದುಬೈಯಲ್ಲಿ ಈ ಥರ ಬೇರೆ ಸ್ಟೇಟಿಂದ ಬಂದಿರೋವಂಥ ಬಾಂಡಿಂಗ್ ಫ್ರೆಂಡ್ಸು. ತುಂಬ ಖುಷಿಯಾಗುತ್ತೆ. ಈವನ್ ನಮ್ಮ ಫಾದರ್ ಇದ್ದಕ್ಕೂ ಎಷ್ಟೊಂದು ಜನ ಬಂದಿದ್ದರು, ನನಗೆ ಸಮಾಧಾನ ಮಾತು ಹೇಳಿಬಿಟ್ಟು ಹೋದರು. ಕೆಲವೊಬ್ಬರು ಬರೋದಕ್ಕೆ ಆಗದೆ ಇರೋರು ಅವ್ರ ಫ್ರೆಂಡ್ಸ್ಗಳನ್ನೇ ಕಳಿಸ್ಬಿಟ್ಟು ನನಗೆ ಸಮಾಧಾನ ಮಾತು ಹೇಳಿ ಕಳಿಸಿದ್ದು. ತುಂಬ ಖುಷಿಯಾಗುತ್ತೆ. ನನ್ನ ಕಷ್ಟ ನನ್ನ ಸುಖದಲ್ಲಿ ಇವರೆಲ್ಲ ನನಗೆ ಭಾಗಿಯಾಗಿರೋದು ತುಂಬ ಖುಷಿಯಾಗುತ್ತೆ. ಬಟ್ ಇವಾಗ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೆಂಗಳೂರಲ್ಲಿ ಇವ್ರ ಬಾಂಡಿಂಗ್ ಅಷ್ಟಿಲ್ಲ. ಬಟ್ ಒಂದು ಸಾಸಿವೆ ಕಾಲಷ್ಟು ಬಾಂಡಿಂಗ್ ಇದೆ. ಯಾರು ತಪ್ಪು ತಿಳ್ಕೊಳ್ಬೇಡಿ, ನಾನು ಫ್ರ್ಯಾಂಕಾಗಿ ಮಾತಾಡ್ತಾ ಇದ್ದೀನಿ. ಬಟ್ ಯಾಕಂದರೆ ಬೆಂಗಳೂರಲ್ಲಿ ಅವ್ರದ್ದೇ ಆದ ಲೈಫ್ ಸ್ಟೈಲು, ಬ್ಯುಸಿ ಲೈಫಲ್ಲಿ ಇರೋದ್ರಿಂದ ಈ ರೀತಿ ಒಂದು ಬಾಂಡಿಂಗ್ ಸಿಗ್ತಾ ಇಲ್ಲ ಅವ್ರಿಗೆ. ಬಟ್ ನಾವು ದುಬೈಯಲ್ಲಿ ನಮ್ಮದೇ ಆದ ಲೈಫ್ ತುಂಬ ಫ್ರೀಯಾಗೆ ನಾವು ಒಬ್ರಿಗೊಬ್ರಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊತಾ ಇದ್ರಿ ಕೆಲಸ ಆಗಿದ್ಮೇಲೆ. ಸೊ ಹಾಗಾಗಿ ತುಂಬ ಬಾಂಡಿಂಗು. ಅವ್ರ ಮನೆಗಳಲ್ಲಿ ಏನಾದ್ರು ವಿಶೇಷ ಇಂಡಿಯಾದಲ್ಲಿ ಇದ್ದಾಗ ವೆಕೇಷನ್ ಬಂದಾಗ ಅವ್ರು ನಮ್ಮ ಮನೆಗಳಿಗೆ ಬರೋದಾಗ್ಬೋದು, ನಾನು ಅವ್ರ ಮನೆಗಳಿಗೆ ಹೋಗೋದಾಗ್ಬೋದು, ಈ ರೀತಿ ಎಲ್ಲ ಇತ್ತು. ಸೊ ಹಾಗಾಗಿ ತುಂಬಾ ಬಾಂಡಿಂಗ್ ಇದೆ. ಸೊ ನಾನು ಇವ್ರನ್ನೆಲ್ಲ ಮೋರ್ ದೆನ್ ಮೈ ಕಸಿನ್ ಬ್ಲಡ್ ಅಂತಲೇ ಕರಿತೀನಿ. ನನ್ನ ಕಸಿನ್ಸ್ ಎಲ್ಲ ಬೈತಿರ್ತಾರೆ, ನೀನು ಸ್ಟೇಟಸಲ್ಲಿ ಅವಾಗವಾಗ ಆಗ್ತಾ ಇರ್ತೀಯ, ನಾವೆಲ್ಲ ನಮ್ಮ ಕಸಿನ್ಸ್ ಅಲ್ಲ, ಇವ್ರುಗಳು ನಿನ್ನ ಕಸಿನ್ ಬ್ಲಡ್ ಅಂತ ಹೇಳ್ತೀಯ ಅಂತ. ಬಟ್ ಎಸ್, ಅಫ್ಕೋರ್ಸ್ ಅವ್ರು ನನ್ನ ಸ್ವಂತ ಕಸಿನ್ಸ್ ಆದ್ರೂ ಇವರು ಮೋರ್ ದೆನ್ ಮೈ ಕಸಿನ್ ಬ್ರದರ್ ಅಂತಲೇ ಹೇಳ್ಕೊಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಅಷ್ಟೊಂದೊಂದು ಪ್ರೀತಿ ಕಷ್ಟ ಸುಖದಲ್ಲಿ ಬಾಂಡಿಂಗಲ್ಲಿ ಅಷ್ಟೊಂದು ಅಟ್ಯಾಚ್ ಆಗಿರೋ ಅಂಥ ವ್ಯಕ್ತಿಗಳು ಇದು ಒಂದು ಸಾಸಿವೆ ಕಾಲು ಪಾಟ್ ಅಷ್ಟೇ. ಇನ್ನು ಸಮುದ್ರ ಅಷ್ಟು ಒಂದಿದೆ. ನನಗೆ ಈಜಿಪ್ಷಿಯನ್ಸ್ ಆಗಿರ್ಬೋದು, ಪಾಕಿಸ್ತಾನೀಸ್ ನಾವು ಎಷ್ಟು ಇದು ಮಾಡ್ತೀವಿ, ಬಟ್ ಪಾಕಿಸ್ತಾನಿ ಅವರಾಗ್ಬೋದು, ಈಜಿಪ್ಷಿಯನ್ಸ್ ಆಗಿರ್ಬೋದು, ಫಿಲಿಪಿನಿಯೋಸ್ ಆಗ್ಬೋದು, ಆಫ್ರಿಕನ್ಸ್ ಆಗ್ಬೋದು, ಎಷ್ಟು ಕಂಟ್ರೀಸ್. ಅಯ್ಯೋ, ನನಗೆ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತಿದೆ. ಒಂದು ಸೈದು ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಪ್ರತಿಯೊಬ್ಬರು ಅವ್ರ ವೆಕೇಷನ್ಸ್ಗೆ ಹೋದಾಗಲ್ಲ ನನಗೆ ಅವ್ರ ಕಂಟ್ರೀಸ್ದು ಉಡುಗೊರೆಗಳು ಇನ್ನೂ ಇಟ್ಕೊಂಡಿದ್ದೀನಿ ನನ್ನ ಹತ್ರ. ಇನ್ನೂ ಆ ಬಟ್ಟೆಗಳು, ಆ ಜ್ಯುವೆಲರೀಸ್ ಏನಾದ್ರು ಆಗ್ಬೋದು, ಇನ್ನೂ ನನ್ನ ಹತ್ರ ಕಲೆಕ್ಷನ್ಸ್ ಹಾಗೆ ಇಟ್ಟಿದ್ದೀನಿ. ನಾನು ಹಾಗೇನೆ, ನಾನು ಇಂಡಿಯಾಗೆ ವೆಕೇಷನ್ ಬಂದಾಗ ಇವರಿಷ್ಟು ಜನಕ್ಕೆ ಒಂದು ವಾರ ತಿಂಡಿ ಎತ್ಕೊಂಡೋಗಿ ಕೆಫೆಟೇರಿಯಲ್ಲಿ ಇರ್ತಾಯಿದ್ದೆ. ಎಲ್ಲರೂ ಅನ್ನೋರು, ಓ ಮೇಡಮ್ ಬಂದರೆ ಸಾಕು ನಮಗೆಲ್ಲ ತಿಂಡಿ ಕೊಡೋರು. ಒಂದು ವಾರ ಟೀ ಬ್ರೇಕಲ್ಲಿ 4,500 ಮೆಂಬರ್ಸ್ಗೆ ಟೀ ಬ್ರೇಕಲ್ಲಿ ನಾನು ಅವ್ರಿಗೆಲ್ಲ ಒಂದು ಸ್ನ್ಯಾಕ್ಸ್ ಅರೇಂಜ್ಮೆಂಟು, ಒಂದು 200 kgs ಲಗೇಜ್ ಎತ್ಕೊಂಡು ಹೋಗ್ತಿದ್ದೆ ನಾನು. ಇದಕ್ಕೆಲ್ಲ ನಾವು ಬೆಲೆ ಕಟ್ಟೋದಕ್ಕೆ ಆಗಲ್ಲ, ಈ ಒಂದು ಪ್ರೀತಿ ವಿಶ್ವಾಸಕ್ಕೆ. ಸೊ ಇದೇ ನಮ್ಮ ಲೈಫು, ಇದೇ ಒಂದು ಅಂದ ಚಂದ. ಸೊ ಆದಷ್ಟು ಬೇಗ ನಿಮ್ಮೆಲ್ಲರೂ ಇನ್ನೊಂದು ಸತಿ ಮೀಟ್ ಮಾಡೋಣ. ಇವಾಗ ಎಲ್ಲರೂ ಬಂದಿದ್ದೀರಾ ಇಂಡಿಯಾಗೆ, ಮೀಟ್ ಮಾಡೋಣ, ಆದಷ್ಟು ಬೇಗ ಮೀಟ್ ಮಾಡೋಣ. ನಾನು ಒಂದು HR ಡೈರೆಕ್ಟರ್ ಆಗಿ ನನ್ನ ಕೆಲಸನೂ ಮ್ಯಾನೇಜ್ ಮಾಡ್ತಿದ್ದೆ, ಸ್ಟಾಫ್ನೂ ಯಾವ ರೀತಿ ಟ್ರೀಟ್ ಮಾಡಬೇಕು ಅದೇ ರೀತಿ ಟ್ರೀಟ್ ಮಾಡ್ತಿದ್ದೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನನ್ನನ್ನು ಇಷ್ಟಪಡೋರು, ಎಲ್ಲ ನ್ಯಾಷನಾಲಿಟೀಸು ನನ್ನ ಕಾಂಟ್ಯಾಕ್ಟ್ ಈಗಲೂ ಇದೆ. ಕೆಲವೊಬ್ಬರು ಏನಾದ್ರು ರಿಕ್ವೆಸ್ಟ್ ಮಾಡಿದಾಗ ಅವ್ರ ಅಪ್ಲಿಕೇಶನ್ಸು ರಿಜೆಕ್ಟ್ ಮಾಡಿ ನನ್ನ ಸೈನ್ ಆಗದೆ ಇರೋರು, ಕೆಲವರು ಕೋಪ ಬಂದಿರೋರು ಇರ್ತಾರೆ. ಸೊ ಆ ಕೋಪ, ಆ ಒಂದು ಆಫೀಸಲ್ಲಿ ಏನು ರೂಲ್ಸ್ ಇರುತ್ತೋ ಅದನ್ನ ಮೈಂಟೈನ್ ಮಾಡಿರ್ತೀನಿ. ಅದಾಗಿದ್ಮೇಲೆ ಮತ್ತೆ
ಮತ್ತು ಎಲ್ಲರೂ ಚೆನ್ನಾಗೇ ಮಾತಾಡ್ತಾ ಇದ್ರಿ. ಸೊ ಅದು ಇರಬೇಕು, ಅದು ಹಾಗೆ ಅಲ್ವಾ. ಆಫೀಸ್ ವರ್ಕ್ ಇಸ್ ಆಫೀಸ್, ಅದು ಪರ್ಸ್ನಲ್ ಇಸ್ ಪರ್ಸ್ನಲ್ಲು. ಸೊ ಅದೊಂದು ತುಂಬಾ ಖುಷಿ. ನಾನು ಆ ರೀತಿ ಒಂದು ಮ್ಯಾನೇಜ್ ಮಾಡಿ ಅಷ್ಟೂ ಜನ ನನ್ನನ್ನು ಪ್ರೀತಿ ಮಾಡೋ ರೀತಿ ಒಂದು ಭಾವನೆ ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಪ್ರೀತಿ, ವಿಶ್ವಾಸ, ರೆಸ್ಪೆಕ್ಟ್ ತೋರಿಸಿ ಈಗಲೂ ಅಷ್ಟೂ ಜನ, ಅಷ್ಟು 4,500 ಜನ 95 ಕಂಟ್ರೀಸಿಂದ ಈಗಲೂ ನನಗೆ ಅವಾಗವಾಗ ಮೆಸೇಜ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ ಒಂದು ದೊಡ್ಡ ಸಾಧನೆ ಅಂದ್ಕೊಳ್ಬೋದು ನನಗೆ. ಬಟ್ ನಿಮಗೆಲ್ಲ ಹೇಗೋ ಅನಿಸುತ್ತೋ ಗೊತ್ತಿಲ್ಲ, ಕ್ಯಾಶುವಲ್ ಅನಿಸ್ಬೋದೇನೋ, ಬಟ್ ಇಟ್ಸ್ ಎ ಬಿಗ್ ಅಚೀವ್ಮೆಂಟ್ ಫಾರ್ ಮೀ. ನನಗೇನಾದ್ರು ಸ್ವಲ್ಪ ತಲೆನೋವು ಬಂತು, ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದ್ರೂ ಇಷ್ಟೂ ಜನ ಟಕ್ನೇ ಬಂದು ನನಗೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ಗೆ ಏನು ಮಾಡಬೇಕು ಹೇಗೆ ಅಂತೇಳಿ ಇದು ಮಾಡೋರು. ಸೊ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಇರ್ತಾಯಿತ್ತು. ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದವರು ಇಷ್ಟೂ ಜನ ತುಂಬಾ ಅದೃಷ್ಟ ಮಾಡಿದ್ದೆ ಅನಿಸುತ್ತೆ. ಈಗಲೂ ಅಷ್ಟೇ ನನ್ನ ಕಷ್ಟ ಸುಖದಲ್ಲಿ ಇವ್ರುಗಳ ಹತ್ರ ನಾನು ಶೇರ್ ಮಾಡ್ಕೊತೀನಿ ಯಾವಾಗ್ಲೂ. ಸೊ ಇವ್ರುಗಳು ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ನಾನು ಈಗಲೂ ಅವ್ರಿಗೇನೇ ಬೇಕು ಅಂದ್ರೂ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅವ್ರ ಕಷ್ಟ ಸುಖದಲ್ಲಿ ನಾನು ನಿಲ್ತೀನಿ, ನನ್ನ ಕಷ್ಟ ಸುಖದಲ್ಲಿ ಅವರೂ ನಿಲ್ತಾರೆ. ಸೊ ನಾವು ದೂರ ಇದ್ರೂ ಎನಿ ಟೈಮು ನಾವು ಅಡ್ವೈಸ್ಗಳಾಗ್ಬೋದು, ಇಲ್ಲ ಡೈರೆಕ್ಟ್ ಎಷ್ಟೋ ಸತಿ ಇಮ್ಮಿಡಿಯೇಟಾಗಿ ಆನ್ ಸ್ಪಾಟ್ ಫ್ಲೈಟ್ಗಳನ್ನ ಇಟ್ಕೊಂಡು ಬಂದು ಒಬ್ರೊಬ್ಬರು ನೋಡ್ಕೊಂಡಿರೋದು ಉಂಟು. ಸೊ ನನಗೆ ಹಾಗಾಗಿ ಅಷ್ಟೇ, ಬೆಂಗಳೂರಲ್ಲಿ ಪಕ್ಕ ಇಕ್ಕೊಂಡು ಕೆಲವೊಬ್ರಿಗೆ ನನ್ನ ಕಷ್ಟ ಸುಖದಲ್ಲಿ ಏನಾದರೂ ಶೇರ್ ಮಾಡಿಕೊಂಡ್ರೆ ರೆಸ್ಪಾನ್ಸ್ ಮಾಡಿದ್ರೆ ಅವ್ರವ್ರ ಬ್ಯುಸಿ ಲೈಫಲ್ಲಿ ಇದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರೋದಕ್ಕಾಗಲ್ಲ ಅಲ್ವಾ. ಸೊ ಯಾರ ಮೇಲೆ ನೋ ಕಮೆಂಟ್. ನಾನು ಅಲ್ಲಿಂದ ವಾಪಸ್ ಬರಬೇಕಾದಾಗ ಎಷ್ಟು ಜನ ಕಣ್ಣೀರಲ್ಲಿ ನೀರಿತ್ತು ಅಂದರೆ ಅಷ್ಟು ಜನ ಮಿಸ್ ಮಾಡ್ಕೊತಾ ಇದ್ರು ನನ್ನನ್ನು. ಸೊ ಯಾಕಂದರೆ ಅವರು ಅಷ್ಟು ನಾನು ಸಪೋರ್ಟಿವ್ ಆಗಿ ಅವ್ರಿಗೆ ನಿಂತಿದ್ನಲ್ವಾ ಅಂತೇಳಿ. ನಾನು ಎಲ್ಲ ಕೈಂಡ್ ಆಫ್ ಪೀಪಲ್ ಜೊತೆನೂ ಅಡ್ಜಸ್ಟ್ ಆಗಿಬಿಡ್ತಾ ಇದೆ. ಸೊ ಅದೊಂದು ಗಾಡ್ ಬ್ಲೆಸ್ ಅನ್ಬೋದು. ನನ್ನ ಕ್ಯಾರೆಕ್ಟರು, ಆ್ಯಟಿಟ್ಯೂಡು, ಬಿಹೇವಿಯರು ಯಾರೋ ಗೊತ್ತಿಲ್ಲದಿರೋ ಪರ್ಸನ್ ಎಲ್ಲ ನನಗೆ 10 ವರ್ಷ 20 ವರ್ಷ ಗೊತ್ತಿರೋ ಥರ ಪರಿಚಯ ಮಾಡ್ಕೊಂಡು ಬಿಡ್ತೀನಿ ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಯಾರಾದರೂ ಸಿಕ್ಕಿದ್ರೆ ನನಗೆ. ಸೊ ಅಷ್ಟು ಒಂದು ಸೋಷಲು, ಬೋಲ್ಡು, ಡೇರು. ಸೊ ಅದೆಲ್ಲ ನಾನೇ ಹೇಳ್ಕೊಳ್ಬೇಕೇನೋ, ಇಲ್ಲ ನಾನು ನೋಡ್ದಿರೋರು ಹೇಳ್ತಾರೇನೋ. ಸೊ ಗೊತ್ತು, ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತು ಹೌ ಈಸ್ ನಾಗವೇಣಿ ರಾಜಪ್ಪ ಬೈ ನವ್ ಅಂತ. ನಾನು ಭಯಂಕರ ನೀಟು, ಕ್ಲೀನು, ಹೈಜಿನಿಕ್ಕು, ಏನೇ ಒಂದು ಇದೆಲ್ಲ ನಾನು ಇದ್ದಿದ್ದು ಹೋಟೆಲ್ ಸೆಕ್ಟರಿಂದ ಬಂದಿರೋ ಅಂಥದ್ದು. ಸೊ ಏನಾದರೂ ಎಲ್ಲರೂ ಮಿಸ್ಟೇಕ್ ಆಯ್ತು ಅಂದರೆ ಭಯಂಕರ ಕೋಪ ಬರೋದು, ಭಯಂಕರ ರೇಗ್ತಾ ಇದೆ. ಎಷ್ಟೊಂದು ಜನಕ್ಕೆ ವಾರ್ನಿಂಗ್ ಲೆಟರೆಲ್ಲ ಕೊಟ್ಬಿಡ್ತಾ ಇದೆ. ಆಮೇಲೆ ಕಾಂಪ್ರಮೈಸ್ ಸೀಟಲ್ಲಿ ಇರಬೇಕಾದಾಗ ಆ ಪವರು, ಸೀಟಿನ ಆಚೆ ಬಂದಮೇಲೆ ನಾರ್ಮಲಾಗಿ ಮಾತಾಡ್ತಾ ಇದ್ದೆ, ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ನನಗೇನು ಬೇಕು ಅದನ್ನೆಲ್ಲ ತಂದು ಕೊಡೋರು ಇವರು, ಎಲ್ಲನೂ ನನಗೇನು ಬೇಕಾದ್ ಮಾಡಿ ಕೊಡೋರು, ಶೆಫ್ಗಳಾಗ್ಬೋದು ಎಲ್ಲನೂ. ಸೊ ನನಗೆ ಇಷ್ಟೇ ಆಯಿಲ್ ಆಗಬೇಕು, ಎಗ್ ಫ್ರೈಡ್ ರೈಸ್ ಅಂದರೆ ಇಷ್ಟ, ಅವ್ರಿಗೆ ಇಷ್ಟೇ ಸಾಸಿವೆ ಆಗಬೇಕು, ಇಷ್ಟೇ ಎಣ್ಣೆ ಹಾಕಬೇಕು, ಈ ಥರ ಎಲ್ಲ ಅವ್ರಿಗೆ ಚೆನ್ನಾಗಿ ಪಿನ್ ಗೊತ್ತಿತ್ತು. ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಅಷ್ಟೇ ಭಯ, ಅಷ್ಟೇ ಪ್ರೀತಿ ಇರೋದು. ಸೊ ಅಯ್ಯೋ ಹೇಳ್ಕೊಲಿಕ್ಕೆ ಮಾತೇ ಇಲ್ಲ ಬಿಡಿ. ನನ್ನ ಕೆಲಸದಲ್ಲಿ ಸ್ಟ್ರಿಕ್ಟು ಅಂತಲ್ಲ, ನಾರ್ಮಲಿ ನನ್ನ ಕ್ಯಾರೆಕ್ಟರ್, ಬಿಹೇವಿಯರ್, ಆ್ಯಟಿಟ್ಯೂಡೇ ಹಾಗೆ. ಈಗಾಗಲೇ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತು ನಾನು ಎಷ್ಟು ಸ್ಟ್ರಿಕ್ಟ್ ಅಂದರೆ ಅಷ್ಟು ಸ್ಟ್ರಿಕ್ಟು. ತುಂಬ ಚೆನ್ನಾಗಿರ್ತೀನಿ, ತುಂಬ ಇದಾಗಿ ಫ್ರೆಂಡ್ಲಿಯಾಗೂ ಇರ್ತೀನಿ. ಬಟ್ ಭಯಂಕರ ಸ್ಟ್ರಿಕ್ಟು, ಕೋಪ ಬರುತ್ತೆ. ಇದು ಬೇಕು ಅಂದರೆ ಇದು ಬೇಕು, ಇದು ಬೇಡ ಅಂದರೆ ಬೇಡ. ನಾನು ಏನು ರೂಲ್ಸ್ ಹಾಕ್ತೀನಿ ಅದನ್ನ ಆಗಲೇಬೇಕು, ಆಗೋವರೆಗೂ ಬಿಡೋದಿಲ್ಲ. ಅದು ನಿಮ್ಗೆ ಆಲ್ರೆಡಿ ಇವಾಗ ಪ್ರೂವ್ ಆಗಿದೆ. ನಾನು ಏನು ಇವಾಗ ಆನ್ಲೈನಲ್ಲೂ ಅಷ್ಟೇ ಏನೆಲ್ಲ ರೆಸ್ಟ್ರಿಕ್ಷನ್ಸ್ ಹಾಕ್ತಾಯಿದ್ದೀನಿ, ಪಾಲಿಸೀಸ್ ಮಾಡ್ತಾಯಿದ್ದೀನಿ, ಹೀಗೆ ಆಗಬೇಕು, ಹೀಗೆ ಮಾಡಬೇಕು ಅಂತ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇದೇ ರೀತಿ ಅಲ್ಲಿರೋ ಎಷ್ಟು ಜನ ನ್ಯಾಷನಾಲಿಟೀಸ್ ಇರೋರು, HODs, ಅವ್ರಿಗೆಲ್ರಿಗೂ ಚಾಲೆಂಜ್ ಹಾಕ್ಕೊಂಡು ಹೀಗೆ ಬರಬೇಕು, ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ ಮಾಡ್ತಿದ್ದೆ ನಾನು. ಅಷ್ಟು ಬಿಡ್ತಾನೆ ಇರಲಿಲ್ಲ, ಅಷ್ಟು ಹತವಾಡಿ ಮಾಡ್ತಿದ್ದೆ, ಇಂಪ್ಲಿಮೆಂಟ್ ಮಾಡಿ ಬಿಟ್ಬಿಡ್ತಾ ಇದ್ದೆ, ಹೀಗೆ ಬೇಕು ಅಂತೇಳಿ. ಸೊ ಹಾಗಾಗಿ ದುಬೈಲೂ ನನಗೆ ಒಂದು ಒಳ್ಳೆ ನೇಮು ಫ್ರೇಮು ಎಲ್ಲ ಇದೆ. ಎಲ್ಲ ಹೋಟೆಲಲ್ಲೂ ಹೋಗಿ ಕೇಳಿದ್ರು ಹಳೇ ಎಂಪ್ಲಾಯೀಸ್ ಯಾರಿದ್ರು ಅವರ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ.